ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೀಶ್ವರ್ ವಿರುದ್ಧ ಅವರ ಮಗಳು ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇದ್ರು. ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ರು. ಸಿಪಿವೈ ಮಗಳಿಂದ ತೇಜೋವಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸಿಪಿ ಯೋಗೀಶ್ವರ್ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಗಳ ಕುರಿತು ವಿಡಿಯೋ ಮೂಲಕ ಚಾಟಿ ಬೀಸಿದ್ದಾರೆ ಶಾಸಕ ಯೋಗೀಶ್ವರ್ ಅನ್ನೋದು ಗೊತ್ತಾಗ್ತಾ ಇದೆ. ನಿಶಾ ಅಂಥೇಳಿ ಸಿಪಿ ಯೋಗೀಶ್ವರ್ ಅವರ ಮಗಳು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಗಾಗ ಲೈವ್ ಬರೋದು, ವಿಡಿಯೋ ಮಾಡೋದು ಮಾಡ್ತಾ ಇದ್ರು. ನಮ್ಮ ತಂದೆಯಿಂದ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ರು. ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ರು. ಅದೆಲ್ಲದಕ್ಕೂ ಕೂಡ ತಿರುಗೇಟು ಕೊಡುವಂತಹ ಕೆಲಸವನ್ನು ಈಗ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೀಶ್ವರ್ ಅವರು ಮಾಡಿದ್ದಾರೆ. ನಮ್ಮ ತಂದೆ ನಮ್ಮನ್ನು ನೋಡ್ಕೋತಾ ಇಲ್ಲ, ನಮಗೆ ಬರಬೇಕಾದಂತಹ ಆಸ್ತಿಯನ್ನು ಕೊಡ್ತಾ ಇಲ್ಲ, ಈ ರೀತಿಯ ಹಲವು ಆರೋಪಗಳನ್ನು ಮಾಡ್ತಾ ಇದ್ರು ನಿಶಾ ಅವರು, ಸಿಪಿ ಯೋಗೀಶ್ವರ್ ಅವರ ಮಗಳು. ಮಗಳ ಆರೋಪಕ್ಕೆ ಮೊಟ್ಟ ಮೊದಲ ಬಾರಿಗೆ ಸಿಪಿ ಯೋಗೀಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿಶಾ ನನ್ನ ಮಗಳು, ಆದರೆ ಆಕೆ ತಾಯಿ ವಿಚ್ಛೇದನವನ್ನು ಪಡೆದಿದ್ದಾಳೆ. ಸದ್ಯ ನನ್ನ ಪತ್ನಿ ಶೀಲಾ ಯೋಗೀಶ್ವರ್, ನನ್ನ ಕಷ್ಟ ಸುಖದಲ್ಲಿ ಶೀಲಾ ಭಾಗಿಯಾಗಿದ್ದಾಳೆ. ನನ್ನ ತಂದೆ ತಾಯಿಯ ಆರೈಕೆಯನ್ನು ಮಾಡ್ತಾ ಇರೋದು ಕೂಡ ಶೀಲಾಳೆ. ಮಗಳು ರಾಜಕೀಯ ವಿರೋಧಿಯಂತೆ ವರ್ತಿಸ್ತಾ ಇದ್ದಾಳೆ. ರಾಜಕೀಯ ವಿರೋಧಿಗಳ ಜೊತೆಗೆ ಸೇರಿಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ. ಸದ್ಯ ನನ್ನ ಮರ್ಯಾದೆಯನ್ನು ಕಳೆಯುವಂತಹ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಸಿಪಿ ಯೋಗೀಶ್ವರ್ ವಿಡಿಯೋದಲ್ಲಿ ಮಾತನಾಡಿದ್ದಾರೆ. ಮಾನ್ಯರೇ, ಕಳೆದ 3 ವರ್ಷಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧ ಸುಳ್ಳು ಸುದ್ದಿಗಳು ಹರಡುತ್ತಿರುವ ಬಗ್ಗೆ ನನ್ನ ಸ್ಪಷ್ಟನೆ. ನನ್ನ ಮಗಳು ನಿಶಾಳ ತಾಯಿ ವಿಚ್ಛೇದನ ಪಡೆದು ಸುಮಾರು 25 ವರ್ಷಗಳೇ ಕಳೆದಿದೆ. ಅವಳಿಗೂ ನನಗೂ ಯಾವುದೇ ಸಂಬಂಧವಿರುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಶಾ ಅವಳ ತಾಯಿಯ ಜೊತೆಗೂಡಿ ತೊಂದರೆ ಕೊಡ್ತಾ ಇದ್ದಾಳೆ. ನಿಶಾ ನನ್ನ ವಿರೋಧಿಗಳ ಜೊತೆಗೂಡಿ ರಾಜಕಾರಣದ ದುರುದ್ದೇಶದಿಂದ ಚುನಾವಣಾ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೂ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವುದನ್ನು ನೀವು ಗಮನಿಸಿರುತ್ತೀರಿ.